ಹಲೋ ಫ್ರೆಂಡ್ಸ್, ಇವತ್ತು ಶುಕ್ರವಾರದ ಮಿನಿ ವ್ಲಾಗು. ಬೆಳಗ್ಗೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಪುಳೋಗ್ರಿ ಮಾಡಿದ್ದೆ ಟಿಫನ್ಗೆ. ಸಾರು ಏನಪ್ಪ ಮಾಡೋದು ಅಂತ ಇದೇ ಟೆನ್ಷನ್ನು ನಮಗೆ. ಸಾಂಬಾರು ಏನು ಮಾಡೋದಪ್ಪ ಅಂತ ಫ್ರಿಜ್ಜಲ್ಲಿ ನೋಡಿದೆ. ಪಾಲಕ್ ಸೊಪ್ಪು ಬಿಡಿಸಿಕ್ಕಿದ್ದೆ. ಅದರ ಬರೀದೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಅವರೆಕಾಯಿ ತಂದಿಕ್ಕಿದ್ರು. ಸೊಪ್ಪೆಲ್ಲ ಹಾಕೋಕ್ಕೆ ಮಾತ್ರ ಸ್ವಲ್ಪ ಬಿಡಿಸ್ಕೊಳ್ಳೋಣ ಅಂತ ಬಿಡಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಎಷ್ಟು ಜನ ಪಾಲಕ್ ಸೊಪ್ಪಲ್ಲಿ ಅವರೆಕಾಳು ಹಾಕಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನಾವು ಮಾತ್ರ ಪಾಲಕ್ ಸೊಪ್ಪು ತಂದಾಗೆಲ್ಲ ಅವರೆಕಾಯಿ ಇದ್ದರೆ ಹಾಕಿ ಮಾಡ್ತೀರಿ. ಸಾಂಬಾರೆಲ್ಲ ರೆಡಿ ಆಯಿತು. ಆಮೇಲೆ ಪುಳೋಗ್ರಿ ಸ್ವಲ್ಪನೇ ಇತ್ತು, ಹಾಗೆ ರೈಸ್ಗೂ ಇಕ್ಬಿಟ್ಟಿದ್ದೆ. ನನಗಂತೂ ಪುಳೋಗ್ರಿ ತಿನ್ನೋಕೆ ಇಷ್ಟ ಆಗಲ್ಲ, ಆದರೆ ಸ್ವಲ್ಪ ಇದ್ದರೆ ಮಾತ್ರ ಬಿಸಾಕಾಗಲ್ಲ. ಯಾಕಂದರೆ ಈ ಮಿಕ್ಕಿದ್ದೆಲ್ಲ ಇನ್ಯಾರೂ ತಿನ್ನಲ್ಲ, ನಾವೇ ತಿನ್ನಬೇಕು. ಫ್ರೆಂಡ್ಸ್, ನಮ್ಮ ಹೌಸ್ ವೈಫ್ಗಳೆಲ್ಲ ಊಟ ತಿಂಡಿ ಎರಡೂ ಒಂದೇ ಟೈಮ್ಗೆ ತಿಂತೀರಿ. ಎಷ್ಟು ಜನ ಒಂದೇ ಟೈಮ್ ತಿಂತೀರ? ನಾನಂತೂ ಒಂದೇ ಟೈಮೇ ತಿನ್ನೋದು, ಊಟ ತಿಂಡಿ ಎರಡೂ ಸೇರಿ. ಫ್ರೆಂಡ್ಸ್, ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡೋಷ್ಟೊತ್ತಿಗೆ ಮತ್ತೆ ಮಧ್ಯಾಹ್ನ ಆಗೋಯ್ತು. ಮತ್ತೆ ಹೋಗಿ ಮಕ್ಕಳನ್ನ ಕರ್ಕೊಬಂದೆ. ಇವಳು ಬರ್ತಾನೆ ಕೇಳ್ತಾಳೆ, ಏನು ಅಡುಗೆ ಏನು ಊಟ ಅಂತ. ಹಾಕ್ಕೊಡು ಅಂತ ಮಾತ್ರ ಕೇಳಲ್ಲ. ಬೇರೆ ಏನಾನ ಚಪಾತಿ ದೋಸೆ ಇಂಥವಾದರೆ ಹಾಕ್ಕೊಡು ತಿಂತೀನಿ ಅಂತಾಳೆ. ಅನ್ನ ಸಾಂಬಾರು ಆದರೆ ಬೇಡ. ತಿಂಡಿಗೆ ಮಾತ್ರ ಕಿಚನಲ್ಲಿ ಹುಡುಕ್ತಾ ಇರ್ತಾಳೆ. ಊಟ ಏನು ಮಾಡಿದೆಯಾ ಅಂತ ಒಂದಿನನೂ ನೋಡ್ದವಳಲ್ಲ. ತಿಂಡಿ ಎಲ್ಲಿಕ್ಕಿದೆಯಾ ಏನಿಕ್ಕಿದೆಯಾ ನಮ್ಮಪ್ಪ ಏನು ತಂದರು ಅಂತಲೇ ಹುಡುಕ್ತಾಳೆ. ಊಟ ಯಾಕಂದ್ರೆ ಅಲರ್ಜಿ ಅಂತ ಇವಳಿಗೆ. ಅನ್ನ ಸಾಂಬಾರು ಅಂದ್ರೇ ಅಲರ್ಜಿ. ಇಡ್ಲಿ ಸಾಂಬಾರು ದೋಸೆ ಚಪಾತಿ ಇಂಥವಾದರೆ ಹೋಗುತ್ತೆ. ತಿಂಡಿ ಹುಡುಕಿದ್ಲು. ಚಿಪ್ಸು ತಿಂದು ಸಾಕಾಗಿತ್ತು ಅಂದ್ಬಿಟ್ಟು ಕಳ್ಸಕ್ರೆ ಎತ್ಕೊಂಡು ತಿಂದ್ಬಿಟ್ಟು ಇವಾಗ ಮತ್ತೆ ಆಟ ಆಡೋಕ್ಕೆ ಹೋಗ್ತಾಳೆ. ಇವಾಗ ಆಟ ಆಡೋಕ್ಕೆ ಹೋಗ್ಬಿಟ್ಟು 1 ಅವರೇ ಇರೋದು, 4 ಗಂಟೆ ಆಗುತ್ತೆ ಬರೋದು. 1 ಅವರಲ್ಲಿ ಆಟ ಆಡ್ಬಿಟ್ಟು ಬರ್ತೀನಿ ಅಂತ ಆಟ ಆಡೋಕ್ಕೆ ಹೋಗ್ತಾಳೆ. ಮತ್ತೆ ಟ್ಯೂಷನ್ ಟೈಮ್ಗೆ ಬಂದು ಮತ್ತೆ ಇವಾಗ ನೋಡಿ ಟ್ಯೂಷನ್ನಿಂದ ಬಂದರು. ಮತ್ತೆ ಇವಾಗ ಏನು ಮಾಡಿದ್ಯಾ ಅಡುಗೆ ಹೋಮ್ವರ್ಕ್ ಬರಿತಾನೆ ಕೇಳ್ತಾಳೆ. ಮಧ್ಯಾಹ್ನ ಊಟ ಮಾಡಿರಲ್ಲ, ಆದರೆ ಇವಾಗ ಹಶ್ವಾಗಿರುತ್ತೆ ಅವಳಿಗೆ. ಏನು ಮಾಡಿದ್ಯಾ ಅಂದರೆ ಅನ್ನ ಸಾಂಬಾರು ಅಂದರೆ ಯಾವಾಗೂ ಅನ್ನ ಸಾಂಬಾರೇ ಅಂತಾಳೆ. ಬೆಳಗ್ಗೆ ಟಿಫನ್ ತಿಂದಿರ್ತಾಳೆ, ಮಧ್ಯಾಹ್ನ ಅದೇ ಟಿಫನ್ನು ಬಾಕ್ಸ್ಗೆ ಹಾಕಿರ್ತೀನಿ. ಆದ್ರೂ ಇವಳಿಗೆ ಅನ್ನ ಸಾಂಬಾರು ಅಂದ್ರೇ ಅಲರ್ಜಿ. ನಮ್ಮ ಮಮ್ಮಿ ಏನು ಮಾಡಲ್ಲ ಅಂತ ಹೇಳ್ತಾಳೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೆ ಚೋಚೋ ಇತ್ಕೊಂಡು ತಿನ್ಕೊಂಡು ಬುಕ್ಸಲ್ಲಿ ಇಕ್ಕಿದ್ದಾಳೆ. ಹೋಮ್ವರ್ಕ್ ಮಾತ್ರ ಬರಿತಾನೆ ತಿಂತಾ ಇರ್ತಾಳೆ. ಫ್ರೆಂಡ್ಸ್, ಕಾಳು ಇದು ಬೆಳಗ್ಗೆ ಬಿಡಿಸಿ ಇಕ್ಕಿದ್ದೆ. ಬೆಳಗ್ಗೆಗೆ ದೋಸೆಗೆ ಬೇಳೆ ಸಾರು ಮಾಡಬೇಕು ಅಂತ. ಓಕೆ ಫ್ರೆಂಡ್ಸ್, ಬಾಯ್.